ಎಸ್ ಈಗ ಬಿಡದಿ ಟೌನ್ಶಿಪ್ ವಿವಾದ ಏನಿದೆ, ಬಿಡದಿ ಟೌನ್ಶಿಪ್ ಯೋಜನೆಗೆ 2 ತಿಂಗಳ ಕಾಲ ಬ್ರೇಕ್ ಹಾಕಿದ್ದಾರೆ ಸಿಎಂ. ಇದು ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಭೂಸ್ವಾಧೀನವನ್ನ ವಿರೋಧಿಸಿ ರೈತರಿಂದ ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಅನ್ನದಾತರ ಹೋರಾಟಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಮಣಿದಿರುವಂತದ್ದು. ಯಾರಿಂದಲೂ ಕೂಡ ಬಲವಂತವಾಗಿ ಜಮೀನನ್ನ ನಾವು ಪಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಡಿಕೆಶಿ. ಸಮಿತಿಯಲ್ಲಿ ಯಾರಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡ್ತೀವಿ, ಸಮಿತಿ ರಚನೆಯನ್ನ ಮಾಡ್ತೀವಿ, ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಈ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ದಾರೆ. ನೀವಾಗೆ ಜಮೀನ್ ಕೊಟ್ರೆ ಮಾತ್ರ ನಾವು ಪಡ್ಕೋತೀವಿ, ಇಲ್ಲದೆ ಇದ್ರೆ ಆ ರೀತಿಯಾಗಿ ತೊಂದ್ರೆ ಮಾಡೋದಿಲ್ಲ, ಜಮೀನ್ ಕೊಡೋದಿಲ್ಲ ಅಂದ್ರೆ ಬಲವಂತ ಮಾಡೋದಿಲ್ಲ. ಬಿಡದಿ ಟೌನ್ಶಿಪ್ ಹೋರಾಟದ ಬಗ್ಗೆ ರಾಜ್ ಅಭಿಯಾನವನ್ನ ನಡೆಸ್ತಾ ಬಂದಿರುವಂತದ್ದು. ಬಿಡದಿ ಅಸಲಿ ಚಿತ್ರಣವನ್ನ ಮೊದಲು ತೋರಿಸಿದ್ದೆ ರಾಜ್ ನ್ಯೂಸ್ ಕನ್ನಡ. ರೈತರ ಹೋರಾಟದ ಸ್ಥಳಕ್ಕೆ ಮೊದಲು ಹೋಗಿದ್ದೆ ನಾವು ರಾಜ್ ನ್ಯೂಸ್. ಮೊದಲು ಬಿಡದಿ ಚಲೋ ಮಾಡಿದ್ದೆ ಈ ನಿಮ್ಮ ರಾಜ್ ನ್ಯೂಸ್. ಬಿಡದಿ ನಾವು ಕಂಡಂತೆ ವರದಿಯನ್ನ ಮಾಡಿದ್ದೆ ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಬರಡು ಭೂಮಿ ಅಂದೋರಿಗೆಲ್ಲ ಬಿಡದಿಯನ್ನ ತೋರಿಸಿದ್ದೆ ರಾಜ್ ನ್ಯೂಸ್ ಕನ್ನಡ. ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ 2 ತಿಂಗಳುಗಳ ಕಾಲ ಬ್ರೇಕ್ ಹಾಕಿದ್ದಾರೆ. ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ನಿಜವಾಗ್ಲೂ ಕೂಡ ರೈತರು ಒಪ್ಪಿಕೊಂಡಿದ್ದಾರಾ ಭೂಮಿ ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದಂಥವರಿಗೆ ಉತ್ತರವನ್ನ ನೀಡಿತ್ತು ರಾಜ್ ನ್ಯೂಸ್. 80% 90% ಜನ ಒಪ್ಕೊಂಡಿದ್ದಾರಾ ಅಂತ ಕೇಳಿದಂಥವರಲ್ಲಿ 0.9% ಜನ ಕೂಡ ಇಲ್ಲಪ್ಪ ನಾವು ಒಪ್ಕೊಂಡಿದೀವಿ ಟೌನ್ಶಿಪ್ಗೆ ಅಂತ ಹೇಳಿರೋಂಥವ್ರು ಸಿಕ್ಕಿರ್ಲಿಲ್ಲ. ನೀವಾಗೆ ಜಮೀನ್ ಕೊಟ್ರೆ ಮಾತ್ರ ನಾವೀಗ ಪಡ್ಕೋತೀವಿ, ಇಲ್ಲದೆ ಇದ್ರೆ ಬಲವಂತ ಮಾಡಲ್ಲ ಅಂತ ಈಗ ರಾಜ್ಯ ಸರ್ಕಾರ ಸಿಎಂ ಹೇಳಿಕೆನ ಕೊಡ್ತಾ ಇರುವಂತದ್ದು. ರಾಜ್ ಅಭಿಯಾನಕ್ಕೆ ಸಿಕ್ಕಂತ ಗೆಲುವಿನ ಜೊತೆಗೆ ಅನ್ನದಾತರ ಹೋರಾಟಕ್ಕೆ ಸಿಕ್ಕಂತ ಒಂದು ಹಂತದ ಗೆಲುವಿದು ಅಂತ ಹೇಳ್ಬೋದು. ರೈತರ ಹೋರಾಟ ಅಂದ್ರೆ ಸುಮ್ಮನೆ ಅಲ್ಲ ಅಂತ ಈಗ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳಕ್ ಆರಂಭ ಮಾಡಿದೆ. ಬಿಡದಿ ಚಲೋ ಮಾಡಿತ್ತು ರಾಜ್ ನ್ಯೂಸ್ ಕನ್ನಡ. ಬಿಡದಿಯ ಪ್ರತಿಯೊಂದು ಚಿತ್ರಣವನ್ನ, ಅಲ್ಲಿನ ಅನ್ನದಾತರ ಅಂತರಾಳವನ್ನ ತೋರಿಸಿತ್ತು ರಾಜ್ ನ್ಯೂಸ್ ಕನ್ನಡ. ಈಗ ಅದಕ್ಕೆ ಜಯ ಸಿಕ್ಕಿದೆ. ಬಿಡದಿಯ ಹಸಿರು ಕ್ರಾಂತಿಯನ್ನ ಮಾಡಿತ್ತು. ರೈತರ ಹೋರಾಟಕ್ಕೆ ಮೊದಲು ದನಿಯಾಗಿ ನಿಂತಿದ್ದು ರಾಜ್ ನ್ಯೂಸ್ ಕನ್ನಡ. ಬಹಿರಂಗ ವೇದಿಕೆಯಲ್ಲಿ HDK ಜೊತೆ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಅವರು ಮಾತುಕತೆಯನ್ನ ನೇರ ಸವಾಲನ್ನ ಎಸೆದಿದ್ರು. ಅದಕ್ಕೆಲ್ಲ ಉತ್ತರವನ್ನ ಕೂಡ ನೀಡಿದ್ರು HDK. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ 2 ತಿಂಗಳು ಬ್ರೇಕ್ ಬಿದ್ದಿದೆ. ಇದು ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಭೂಸ್ವಾಧೀನವನ್ನ ವಿರೋಧಿಸಿ ನಿರಂತರವಾಗಿ 493 ದಿನಗಳು ಹೋರಾಟ ಮಾಡ್ತಾರೆ. ಅನ್ನದಾತರ ಹೋರಾಟಕ್ಕೆ ಈಗ ಮಡಿದಿದೆ ರಾಜ್ಯ ಸರ್ಕಾರ. ಹೇಳ್ತಾ ಇದ್ದಾರೆ ಇದು ನನ್ನ ಕನಸಿನ ಕೂಸಾಗಿರ್ಲಿಲ್ಲ ಅಂತ. ಏನೇ ಹೇಳ್ಕೊಂಡು ಬಂದ್ರು ಕೂಡ ರೈತರ ಹೋರಾಟ ಮಾಡ್ತಿದ್ರೆ ಮತ್ತೆ ಸುಮ್ಮನಾಗ್ಬೋದಿತ್ತು, ಸುಮ್ಮನಾಗಿರ್ಲಿಲ್ಲ. ರಾಜ್ ನ್ಯೂಸ್ ಪ್ರತಿ ಒಂದು ಅಪ್ಡೇಟ್ಸ್ ಅನ್ನ ನೀಡ್ತಾ ಬಂದಿತ್ತು, ನೇರವಾಗಿ ಫೀಲ್ಡ್ ಇಳಿದಿತ್ತು. ಈಗ ಹೇಳ್ತಿದ್ದಾರೆ ಜಮೀನ್ ಕೊಡೋದಿಲ್ಲ ಅಂದ್ರೆ ನಾವೇನು ಬಲವಂತ ಮಾಡಿ ಕಿತ್ಕೊಳ್ಳೋದಿಲ್ಲ ನಿಮ್ಮ ಹತ್ರ. ಬಿಡದಿ ಟೌನ್ಶಿಪ್ ಹೋರಾಟದ ಬಗ್ಗೆ ಅಭಿಯಾನ ರಾಜ್ ನ್ಯೂಸ್ ನಡೆಸಿದ್ದಂಥದ್ದು ಸಕ್ಸಸ್ ಆಗಿದೆ. ರೈತರ ಹೋರಾಟದ ಸ್ಥಳಕ್ಕೆ ಮೊದಲು ಭೇಟಿ ಕೊಟ್ಟಿದ್ದೆ ರಾಜ್ ನ್ಯೂಸ್. ಮೊದಲು ಬಿಡದಿ ಚಲೋ ಮಾಡಿದ್ದೆ ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಬಿಡದಿ ನಾವು ಕಂಡಂತೆ ಹೇಗಿದೆ? ನಿಜವಾಗ್ಲೂ ಬಂಜರು ಭೂಮಿನ, ಅಲ್ಲಿ ರೈತರಿಲ್ವಾ? ಎಲ್ಲವನ್ನ ಅಲ್ಲೇ ಹೋಗಿ ಸತ್ಯಾಸತ್ಯತೆಗಳು ಏನೇನಿದೆ ಎಲ್ಲರ ಬಾಯನ್ನ ಬಿಡಿಸಿದ್ದಂಥದ್ದು. ಅಂದ್ರೆ HDK ಅವ್ರನ್ನು ಕೂಡ ಈ ಒಂದು ವಿಚಾರದಲ್ಲಿ ಮಾತನಾಡಿಸಿರುವಂತಹ ಪ್ರಯತ್ನ ರಾಜ್ ನ್ಯೂಸ್ ಮಾಡಿತ್ತು. ನಮ್ಮ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಅವರು ನೇರವಾಗಿ ಫೈರ್ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಕೊಟ್ಟಿದ್ರು. HD ಕುಮಾರಸ್ವಾಮಿ ಅವರು, ಬಾಲಕೃಷ್ಣ ಅವರು ಕೂಡ ಇದೇ ನಮ್ಮ ರಾಜ್ ನ್ಯೂಸ್ ಸ್ಟುಡಿಯೋಗೆ ಬಂದು ನಿಜವಾಗ್ಲೂ ಏನೇನೆಲ್ಲ ನಡೀತಾ ಇದೆ ಮಾತನಾಡಿದ್ರು. ರೈತರ ಹೋರಾಟಕ್ಕೆ ಪ್ರತಿ ಹಂತದಲ್ಲೂ ಕೂಡ ಹೆಗಲು ಕೊಟ್ಟಿದ್ದೆ ರಾಜ್ ನ್ಯೂಸ್. ಜನ ಸೇವೆಗಷ್ಟೇ ಅಲ್ಲ, ಅನ್ನದಾತರ ಸೇವೆಗೂ ನಾವು ಸದಾ ಸಿದ್ಧ ಅಂತ ಹೇಳಿತ್ತು ರಾಜ್ ನ್ಯೂಸ್. ಅದು ಸತ್ಯವಾಗಿರುವಂತದ್ದು.
ಈ ವಿಚಾರವಾಗಿ ನಮ್ಮ ರಾಜ್ ನೆಟ್ವರ್ಕ್ ನ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಸರ್ ಮಾತನಾಡ್ತಾ ಹೋಗ್ತಾರೆ. ಎಸ್, ಓವರ್ ಟು ಯು ಚಂದನ್ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಗಹನವಾದ ಹಲವು ವಿಚಾರಗಳನ್ನು ನಾವು ಬಹಳ ಗಂಭೀರವಾಗಿ ಇಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ. ಪಾಯಿಂಟ್ ನಂಬರ್ 1, ಇವತ್ತು DK ಶಿವಕುಮಾರ್ ಅವರು ಮಾಡಿದಂಥ ಪ್ರೆಸ್ ಮೀಟ್ನ ಪಾಯಿಂಟರ್ಸ್ ಏನಿದೆ, ಆ ಪಾಯಿಂಟರ್ಸ್ ಯಾವುದೂ ಕೂಡ ಹೊಸದಾದಂಥ ಪಾಯಿಂಟರ್ಸ್ ಆಗಿರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅವರು 2006ರಲ್ಲಿ ಇದ್ದಂಥ BJP ಮತ್ತು ಜನತಾದಳ ಸೆಕ್ಯುಲರ್ನ 2020 ಗವರ್ಮೆಂಟ್ನ ಬಗ್ಗೆ ಮಾತನಾಡ್ತಾ, ಆಗ ಮುಖ್ಯಮಂತ್ರಿಗಳಾಗಿದ್ದಂಥ HD ಕುಮಾರಸ್ವಾಮಿ ಅವರು ಪ್ರಪೋಸ್ ಮಾಡಿದ್ದಂಥ 9,000 ಎಕರೆಗಿಂತ ಜಾಸ್ತಿ ಇರುವ ಬಿಡದಿಯ ಟೌನ್ಶಿಪ್ನ ನೋಟಿಫಿಕೇಶನ್ನ ಬಗ್ಗೆ ಮಾತನಾಡ್ತಾ ಇದ್ರು. ಈ ವಿಷಯವನ್ನು ನಾವು ವಿಶದವಾಗಿ ಒಂದೊಂದಾಗಿ ಪಾಯಿಂಟ್ ಬೈ ಪಾಯಿಂಟ್, ಒಂದು ರೀತಿ ಈ ಬಯೋಲಾಜಿಕಲ್ ಡಿಸೆಕ್ಷನ್ ಅಂತ ಕರೀತಾರಲ್ಲ, ಆ ಡಿಸೆಕ್ಷನ್ ರೀತಿಯಲ್ಲಿ ಮಾಡಬೇಕಾಗತ್ತೆ ಮತ್ತು ಇದನ್ನ ಕಥೆಯ ರೂಪದಲ್ಲಿ ಜನರ ಮುಂದೆ ಹೇಳಬೇಕಾಗತ್ತೆ. ಹಾಗಾಗಿ ಜನಕ್ಕೆ ನೇರವಾಗಿ ಗೊತ್ತಾಗತ್ತೆ ಎಲ್ಲಿಂದ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಮತ್ತು ಈ 2 ತಿಂಗಳ ಸದ್ಯದ ಬ್ರೇಕ್ ರೈತರಿಗೆ ಸಹಾಯ ಅಲ್ಲವಾ, ಇದನ್ನು ನಾವು ಇವಾಗ ಮಾತಾಡ್ತಾ ಹೋಗೋಣ. 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆಗ ಅವರ ಬಹಳ ದೊಡ್ಡ ಕನಸಿನ ಯೋಜನೆ ಏನಾಗಿತ್ತು ಅಂತಂದ್ರೆ, ಬೆಂಗಳೂರಿನಲ್ಲಿರುವ ಒತ್ತಡವನ್ನು ನಾವು ಕಡಿಮೆ ಮಾಡಬೇಕು, ಹಾಗಾಗಿ ಬೆಂಗಳೂರಿನ ಅಕ್ಕಪಕ್ಕದ ಜಾಗದಲ್ಲಿ 9,000 ಎಕರೆಗಿಂತ ಹೆಚ್ಚು ಜಾಗದಲ್ಲಿ ಇಂಟಗ್ರೇಟೆಡ್ 5 ಟೌನ್ಶಿಪ್ಗಳನ್ನು ಮಾಡಬೇಕು. ಆ 5 ಟೌನ್ಶಿಪ್ಗಳಲ್ಲಿ ಇಂಡಸ್ಟ್ರಿಗಳು ಬರಬೇಕು, ಸ್ಯಾಟಲೈಟ್ ಸಿಟಿಗಳು ಬರಬೇಕು, ಯುವಕರಿಗೆ ಉದ್ಯೋಗ ಬರಬೇಕು. ಹೀಗೆ ಅವರ ಪ್ಲಾನ್ ಆಗಿತ್ತು. 2006ರಲ್ಲಿ ಏನು ಮಾಡ್ತಾರೆ, ಬಿಡದಿಯ ಸುತ್ತಮುತ್ತ ಅವರು ಕೆಲವು ಜಾಗಗಳನ್ನು ಅವರು ಉದ್ದೇಶಕ್ಕಾಗಿ ನಾವು ಈ ಜಾಗಗಳನ್ನು ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಯೋಜನೆಯನ್ನು ರೂಪಿಸ್ತಾರೆ. ಆ ಯೋಜನೆ ರೂಪಿಸಿದ್ದ ಮೊದಲ ಡಾಕ್ಯುಮೆಂಟ್ನ DK ಶಿವಕುಮಾರ್ ಅವರು ಇವತ್ತು ರಾಜ್ಯದ ಜನರ ಮುಂದೆ ಇಟ್ಟರು. ಆದರೆ ಬಹಳ ಮುಖ್ಯವಾಗಿ ಏನಾಗಬೇಕಾಗಿತ್ತು ಅಂತಂದರೆ, ಕುಮಾರಸ್ವಾಮಿ ಅವರ ಕಾಲದಲ್ಲಿ 1894ನ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ನ ಪ್ರಕಾರ ಏನಾಗುತ್ತೆ ಅಂತಂದರೆ, ಯಾವುದೇ ಗೌರ್ಮೆಂಟು ಜಾಗವನ್ನು ಗುರುತಿಸುವುದಕ್ಕೂ ಜಾಗವನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ. ಜಾಗ ಗುರುತಿಸಿ ಇಡೋದು ಒಂದು ಭಾಗ, ನಮಗೆ ಜಾಗ ಬೇಕು, ನಾವು ಈ ಜಾಗ ತಗೊಳ್ತೀವಿ ಅಂತ. ರೆಡ್ ಝೋನ್ಗೂ ಅದಕ್ಕೂ ಸಂಬಂಧ ಇಲ್ಲ, ರೆಡ್ ಝೋನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಕುಮಾರಸ್ವಾಮಿ ಅವರು ಏನು ಮಾಡಿದ್ರು, ಇಂತಿಂಥ ಜಾಗ, ಕೆಲವು ಕಡೆ 600 ಎಕರೆ, ಕೆಲವು ಕಡೆ 700 ಎಕರೆ, ಕೆಲವು ಕಡೆ 300 ಎಕರೆ, ಹೀಗೆ ಈ ಥರದ ಜಾಗವನ್ನು ಗುರುತಿಸಿಟ್ರು. ಆದರೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 1894ನ ಪ್ರಕಾರ 4-1 ಲಾ ಪಾಸ್ ಆಗಲಿಲ್ಲ. 4-1 ಏನು ಅಂತಂದ್ರೆ, ಜಾಗ ಗುರುತಿಸಿ ಇಡೋ ನಂತರದಲ್ಲಿ ಆಗುವ ಪ್ರಿಲಿಮಿನರಿ ಅಕ್ವಿಸಿಷನ್, ಅಂದ್ರೆ ಕಾನೂನುಬದ್ಧವಾದಂಥ ಅಕ್ವಿಸಿಷನ್. ಗುರುತಿಸೋದು ಒಂದು ಕಡೆ, ಅದಾದ್ಮೇಲೆ ಅಕ್ವೈರ್ ಮಾಡ್ಕೊಳ್ಳೋದು 4-1 ಒಂದು ಕಡೆ. ಕುಮಾರಸ್ವಾಮಿ ಅವರು ಏನು ಮಾಡಿದ್ರು, ತೀವ್ರವಾದಂಥ ಪ್ರತಿರೋಧ ಬಂದ ಕಾರಣಕ್ಕೋಸ್ಕರ 4-1 ಅನ್ನ ಮಾಡಲಿಲ್ಲ. 4-1 ಮಾಡಿದ್ರೆ ಏನಾಗ್ತಾ ಇತ್ತು ಅಂತಂದ್ರೆ, 4-1 ಮಾಡಿದ ನಂತರದಲ್ಲಿ ಒಂದು ಸ್ವಲ್ಪ ಟೈಮ್ ಇರುತ್ತೆ ಅಲ್ಲಿರುವ ರೈತರಿಗೆ ಅಥವಾ ಭೂಮಿಯನ್ನು ಯಾರು ಹೊಂದಿದ್ದಾರೆ ಅವರಿಗೆ, ಅವರು ಅದೇ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ 1894ನ ಪ್ರಕಾರ 5-1 ರೂಲ್ನ ಅಡಿಯಲ್ಲಿ ತಮ್ಮ ತಕರಾರುಗಳನ್ನು ಸಲ್ಲಿಸಬಹುದು. ಇದ್ಯಾವುದೂ ಕೂಡ ಆ ಸಂದರ್ಭದಲ್ಲಿ ಆಗಲಿಲ್ಲ. ಆದರೆ DK ಶಿವಕುಮಾರ್ ಅವರು ಇವತ್ತು ಏನು ಮಾಡಿದ್ರು ನೋಡಿ, ಕುಮಾರಸ್ವಾಮಿ ಅವರು ಈ ಪ್ಲಾನ್ ಆಫ್ ಆಕ್ಷನ್ ಅನ್ನ ಮಾಡಿದ್ರು ಅಂತ ಹೇಳಿದ್ರು. ದಟ್ ಇಸ್ ಅಬ್ಸಲ್ಯೂಟ್ಲಿ ರೈಟ್, ನಿಜ. ಬಟ್ ಒನ್ ಥಿಂಗ್ ವಿಚ್ ಡಿಡ್ ನಾಟ್ ಹ್ಯಾಪನ್ ವಾಸ್ 4-1. ಅದು ಬಹಳ ಮುಖ್ಯ. ಈ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ನ ಬಗ್ಗೆ ತಿಳಿದುಕೊಂಡಿರೋರು 4-1ನ ಬಗ್ಗೆ ಬಹಳ ನೀಟಾಗಿ ತಿಳಿದುಕೊಂಡಿರ್ತಾರೆ. ಇದು 1ನೇ ಫ್ಯಾಕ್ಟರ್. 2ನೇ ಫ್ಯಾಕ್ಟರ್ ಏನು ಮಾಡಿದ್ರು ಆಗ ಕುಮಾರಸ್ವಾಮಿ ಅವರು ಏನು ಅಂತಂದ್ರೆ, ನಾವು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಯಾವುದು ಅಂತಂದ್ರೆ DLF ಗ್ರೂಪ್. DLF ಅನ್ನುವ ಒಂದು PPP ಮಾಡೆಲ್ನ ಯೋಜನೆಯಲ್ಲಿ ಈ ಎಲ್ಲವನ್ನೂ ಅಭಿವೃದ್ಧಿಪಡಿಸುವ, PPP ಅಂದ್ರೆ ಏನು, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಗವರ್ಮೆಂಟ್ನ ಇನ್ವಾಲ್ವ್ಮೆಂಟ್ನಲ್ಲಿ ಸಂಪೂರ್ಣವಾಗಿರೋದಿಲ್ಲ. ಸೊ PPP ಅಡಿಯಲ್ಲಿ DLF ಗ್ರೂಪ್ ಬಂತು. DLF ಗ್ರೂಪ್ ಬಂದು ಏನು ಮಾಡ್ತು, 60,000 ಕೋಟಿ ರೂಪಾಯಿಗಳಿಗೆ ನಾವು ಇದನ್ನ ಅಭಿವೃದ್ಧಿ ಪಡಿಸಿ ಕೊಡ್ತೇವೆ, 60,000 crore rupeesಗೆ ಅಂತ ತನ್ನ ವಾಗ್ದಾನವನ್ನ ಮಾಡ್ತು ಮತ್ತು ಗೌರ್ಮೆಂಟ್ನ ಜೊತೆಗೆ ಒಂದು ಒಡಂಬಡಿಕೆಯನ್ನ ಕೂಡ ಮಾಡಿಕೊಳ್ತು. DLF
ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ. DLF ಬಂದಿದ್ದು ಓನ್ಲಿ ಆಸ್ ಎ ಬಿಲ್ಡರ್, ಓನ್ಲಿ ಆಸ್ ಎ ಪ್ರಮೋಟರ್, ಓನ್ಲಿ ಆಸ್ ಎ ಡೆವಲಪರ್ನ ಜೊತೆಗೆ ಇನ್ನೊಂದು ಕಂಪನಿ ಬಂತು. ಆ ಕಂಪನಿ ಯಾವುದು ಅಂತಂದ್ರೆ ದುಬೈ ಮೂಲದ ಲಿಮಿಟ್ಲೆಸ್ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅಥವಾ ನಖೀಲ್ ಗ್ರೂಪ್, NAKHEEL, ನಖೀಲ್ ಗ್ರೂಪ್ ಅಂತ ಕರೀತಾರೆ. ಆ ಎರಡೂ ಕಂಪನಿಗಳು ಕೂಡ ಬಂದವು. ಆ ಎರಡೂ ಸಂಸ್ಥೆಗಳು ಬಂದು ಈ ಬಿಡದಿಯ ಟೌನ್ಶಿಪ್ ಅನ್ನ ನಾವು ಡೆವಲಪ್ ಮಾಡ್ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಹೇಳ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ DLF ಏನ್ ಮಾಡ್ತು, 400 ಕೋಟಿ ರೂಪಾಯಿಗಳ ಡೆಪಾಸಿಟ್ ಅನ್ನ ಸರ್ಕಾರದ ಖಜಾನೆಯಲ್ಲಿಡ್ತು. ಆಮೇಲೆ DLF ಏನ್ ಮಾಡ್ತು, ನಮ್ಗೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಆ 400 ಕೋಟಿ ರೂಪಾಯಿಗಳನ್ನ ವಾಪಸ್ ತಗೊಳ್ತು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು. ಯಡಿಯೂರಪ್ಪನವರು 400 ಕೋಟಿ ರೂಪಾಯಿಗಳನ್ನ ವಾಪಸ್ ಕೊಟ್ಟು ಬಿಡ್ತಾರೆ. ಆದರೆ ಈ ಇಡೀ ಯೋಜನೆ 2006ರ ಕನಸನ್ನ ಬಿತ್ತುವ ಯೋಜನೆಯಾಗಿ ಶುರುವಾದಂಥ ಯೋಜನೆ 2007ನೇ ಇಸ್ವಿ ಅಷ್ಟೊತ್ತಿಗೇನೇನೆ ಸಂಪೂರ್ಣವಾಗಿ ಇದು ನೆನೆಗುದಿಗೆ ಬಿದ್ದುಬಿಡುತ್ತೆ. ರೈತರ ಭೂಮಿ, ರೈತರ ಜಮೀನು ಅದೆಲ್ಲವೂ ಕೂಡ ಅದಕ್ಕೆ ಅದೇ ಆಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಇನ್ನೊಂದು ಬರೋದು ಕುಮಾರಸ್ವಾಮಿ ಅವರು ಮಾಡಿದಂಥ ರೆಡ್ ಝೋನ್. ಆ ರೆಡ್ ಝೋನ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಆ ರೆಡ್ ಝೋನ್ ಅಲ್ಲಿ ಬರುವಂತ ಜಾಗ ಮಾರಾಟ ಮಾಡುವ ಹಾಗಿಲ್ಲ. ರೆಡ್ ಝೋನ್ ಅಲ್ಲಿರುವ ಕೈಗಾರಿಕೆಗಳು ಸದ್ಯದ ಮಟ್ಟಿಗೆ ಮುಟ್ಟುವ ಹಾಗಿಲ್ಲ. ರೆಡ್ ಝೋನ್ ಅಲ್ಲಿರುವ ಜಮೀನು ಅಥವಾ ಬೇರೆ ಬೇರೆ ಯಾವುದೇ ಉದ್ದೇಶದ ಸಲುವಾಗಿ ಆದರೂ ಕೂಡ, ಮದುವೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೋ ರೈತನಿಗೆ ಕಷ್ಟ ಆಗಿರ್ಬೋದು, ಬೇರೆ ಇನ್ನೊಂದು ಏನಾಗಿರ್ಬೋದು, ಯಾವ ಕಾರಣಕ್ಕೂ ಅದನ್ನ ಟಚ್ ಮಾಡುವ ಹಾಗಿಲ್ಲ ಅಂತ ರೆಡ್ ಝೋನ್ ಒಂದನ್ನು ತಗೊಂಡು ಬರ್ತಾರೆ. ನೋಡಿ, ಹಿ ಡಿಡ್ ನಾಟ್ ನೋಟಿಫೈ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾಕೆ DK ಶಿವಕುಮಾರ್ ಅವರು ಡಿನೋಟಿಫೈ ಅಂತ ಮಾತಾಡ್ತಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಇದು ಡಿನೋಟಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೇಸ್ ದ ಹೋಲ್ ಲ್ಯಾಂಡ್ ಈಸ್ ನಾಟ್ ನೋಟಿಫೈಡ್ ಅಟ್ ಆಲ್ ಅಕಾರ್ಡಿಂಗ್ ಟು ದಿ ಲಾ. ಅದನ್ನ ಅಕ್ವೈರ್ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದ್ದಷ್ಟೇ, ಬಟ್ ನಾಟ್ ನೋಟಿಫೈಡ್. ಸೊ ಹಾಗಾಗಿ ಇಲ್ಲಿ ಡಿನೋಟಿಫಿಕೇಶನ್ ಮಾತು ಬರೋದೇ ಇಲ್ಲ. ಬಟ್ ರೆಡ್ ಝೋನ್ ಅನ್ನುವ ಚರ್ಚೆ ಏನಿದೆ, ಆ ರೆಡ್ ಝೋನ್ ಚರ್ಚೆ ಇವತ್ತಿಗೂ ಕೂಡ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆಗಿದ್ದು, ಅದರ ಬಗ್ಗೆ ಚರ್ಚೆಗಳು ಈ ಕ್ಷಣಕ್ಕೂ ಕೂಡ ನಡೀತಾನೆ ಇದೆ. ಸೊ ಅಲ್ಲಿ ಇದ್ದಂತ ಈ ಪ್ರಕರಣ 2008ನೇ ಇಸ್ವಿಯಲ್ಲಿ ಏನಾಯ್ತು, ಗ್ಲೋಬಲ್ ರೆಸೆಷನ್ ಸ್ಟಾರ್ಟ್ ಆಯಿತು, ಫಾರ್ಮರ್ಸ್ ಪ್ರೊಟೆಸ್ಟ್ ಕೂಡ ಸ್ಟಾರ್ಟ್ ಆಯಿತು, ಮತ್ತು ಬಹಳ ಜನ ಈ ಟೌನ್ಶಿಪ್ನ ವಿರುದ್ಧ ಇದ್ರು. ಹಾಗಾಗಿ ಗೌರ್ಮೆಂಟ್ ಕೂಡ ನೆಟ್ಟಿಗೆ ನಡೀಲಿಲ್ಲ. 2020 ಗೌರ್ಮೆಂಟ್ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು 2020ಲಿ. ಆಮೇಲೆ 20ನ BJPಗೆ ಯಡಿಯೂರಪ್ಪನವರಿಗೆ ಬಿಟ್ಕೊಡ್ಬೇಕಾಗಿತ್ತು, ಅದಾಗಲಿಲ್ಲ. ಸರ್ಕಾರ, ಸಮ್ಮಿಶ್ರ ಸರ್ಕಾರ ಅತಂತ್ರ ಸರ್ಕಾರವಾಗಿ ಶತ್ರುಕೂಟವಾಗಿ ಬಿದ್ದು ಹೋಯಿತು. ಅದಾದ ಮೇಲೆ ಈ ಯೋಜನೆ ಯಾವ ಕಾರಣಕ್ಕೂ ಮುಂದಕ್ಕೆ ಬರಲಿಲ್ಲ. ಅದಾದ ಮೇಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಅದಾದ ಮೇಲೂ ಹಲವು ಜನ BJPಯವರು ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪನವರ ಆದಿಯಾಗಿ, ಬೊಮ್ಮಾಯಿ ಅವರ ಆದಿಯಾಗಿ, ಜಗದೀಶ್ ಶೆಟ್ಟರ್ ಅವರ ಆದಿಯಾಗಿ, DV ಸದಾನಂದ ಗೌಡರ ಆದಿಯಾಗಿ ಸುಮಾರು ಜನ CMಗಳಾದರು. ಆ ಸಂದರ್ಭದಲ್ಲೂ ಕೂಡ ಇದರ ಬಗ್ಗೆ ಯಾರೂ ಆಲೋಚನೆ ಮಾಡಲಿಲ್ಲ. ವೈ ನಾಟ್? ಇವನ್ ಸಿದ್ದರಾಮಯ್ಯನವರು ಕೂಡ 2013 ಅಂಡ್ 2018ನ ನಡುವೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಬಿಡದಿ ಟೌನ್ಶಿಪ್ನ ಅವರು ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಈಗ ಗ್ರೇಟರ್ ಬೆಂಗಳೂರು ಅಥವಾ GBIT, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನು ಇವರು ಮಾಡ್ಕೊಂಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಅಥಾರಿಟಿ ಅಂತ ಏನು ಮಾಡ್ಕೊಂಡಿದ್ದಾರೆ, ಅದರ ಕನಸನ್ನು ಹೊತ್ಕೊಂಡಿರುವ DK ಶಿವಕುಮಾರ್ ಅವರು ಬೆಂಗಳೂರಿನ ಬಹಳ ದೊಡ್ಡದಾಗಿರುವ ಜನಸಮೂಹ, ಪಾಪ್ಯುಲೇಷನ್, ಟ್ರಾಫಿಕ್ಕು, ಇಂಡಸ್ಟ್ರಿ, ಡೆವಲಪ್ಮೆಂಟು, ಮೂಲಭೂತ ಸೌಕರ್ಯ, 1,40,00,000 ಜನಸಂಖ್ಯೆಯನ್ನು ತಡೆಯೋಕ್ಕಾಗದೇ ಇರುವ ಈ ಒಂದು ಸಮಸ್ಯೆ, ಇದೆಲ್ಲವನ್ನೂ ಕೂಡ ಫಾರ್ ಎಕ್ಸಾಂಪಲ್ ದೆಹಲಿಗೆ ನೋಯ್ಡಾ ಇದ್ದ ಹಾಗೆ, ಹರಿಯಾಣಗೆ ಗುಡ್ಗಾಂವ್ ಇದ್ದ ಹಾಗೆ, ಮುಂಬೈಗೆ ನವಿ ಮುಂಬೈ ಇದ್ದ ಹಾಗೆ, ನಾವು ಪಕ್ಕದಲ್ಲಿ ಒಂದು ಟೌನ್ಶಿಪ್ನ ಕುಮಾರಸ್ವಾಮಿ ಅವರ ಕನಸನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ಅನ್ನುವ ಒಂದು ಕಾಯಕಲ್ಪವನ್ನು ರೂಪಿಸಿದ್ದು ಇವತ್ತು ಮತ್ತು ಕಳೆದ 2 ತಿಂಗಳಿಂದ ನಡೀತಾ ಇರುವ ಜಗಳಕ್ಕೆ ಅಥವಾ 494 ದಿನಗಳಿಂದ ನಡೀತಾ ಇರುವ ಹೋರಾಟಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಇದು ಹಿಸ್ಟ್ರಿ. ಕಮಿಂಗ್ ಬ್ಯಾಕ್ ಟು ವಾಟ್ ಹ್ಯಾಪನ್ ಟುಡೇ. ಇವತ್ತಿಗೇನಾಯಿತು, 2 ತಿಂಗಳವರೆಗೂ ಕೂಡ ಈ ಯೋಜನೆಯನ್ನ ನಾವು ಹೋಲ್ಡ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಈಸ್ ಇಟ್ ಎ ಬಿಗ್ ವಿನ್ ರೈತರಿಗೆ? ಇದು ಬಹಳ ದೊಡ್ಡ ಗೆಲುವು ಅಂತ ನೀವು ಹೇಳ್ತೀರಾ? ಅಬ್ಸಲ್ಯೂಟ್ಲಿ ನಾಟ್. ಇದು ಬಹಳ ದೊಡ್ಡ ಗೆಲುವು ಅಂತ ಹೇಳಕ್ ಸಾಧ್ಯ ಆಗೋದಿಲ್ಲ. ಆದರೆ ಈಸ್ ಇಟ್ ಎ ರಿಲೀಫ್? ರೈತರಿಗೆ ಸದ್ಯದ ಮಟ್ಟಿಗೆ ಇದರಿಂದ ರಿಲೀಫಾ? ಹೌದು ಅಥವಾ ಇಲ್ಲ, ಎರಡರ ಮಧ್ಯೆ ನಾನಿರ್ಬೋದು, 50-50 ಅಂತ ಹೇಳ್ಬೋದು.
ಬಟ್ ಇವ್ರು ಇನ್ನೊಂದು ಮಾತು ಹೇಳ್ತಾರೆ ಇವತ್ತು, ಆಕ್ಚುಲಿ ಇವರು ಪ್ರೊವೈಡ್ ಮಾಡಬೇಕಾಗಿದ್ದಂಥ ಡಾಕ್ಯುಮೆಂಟ್ ಯಾವ್ದು ಗೊತ್ತಾ? ಸರ್ಕಾರ 85% ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಚೆಕ್ ಕೂಡ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅದರ ಡಾಕ್ಯುಮೆಂಟ್ ಅನ್ನ ಜನರ ಮುಂದೆ ಪ್ರಸ್ತುತಪಡಿಸಬಹುದಾಗಿತ್ತು ಗವರ್ಮೆಂಟು. ಆ ಡಾಕ್ಯುಮೆಂಟ್ ಅನ್ನ ಜನರ ಮುಂದೆ ಪ್ರಸ್ತುತ ಪಡಿಸಿದ್ದಿದ್ರೆ ಹೌದಲ್ವಾ, ಇಷ್ಟೊಂದು ಜನ ಆಲ್ಮೋಸ್ಟ್ ಮೆಜಾರಿಟಿ ಆಫ್ 85 to 90% ಅಂತ ಇವ್ರು ಹೇಳ್ತಾರೆ. ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಸ್ಟುಡಿಯೋಗೆ ನನ್ನ ಜೊತೆಗೆ ಸಂವಾದಕ್ಕೆ ಅಂತ ಬಂದಿದ್ದಾಗ 90% ಜನ ರೈತರು ಈ ಜಾಗ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆ ಡಾಕ್ಯುಮೆಂಟ್ ಅನ್ನ ಇವ್ರು ಏನಾದರೂ ಪ್ರಸ್ತುತಪಡಿಸಿದ್ದರೆ ಫ್ರಮ್ ಎ ಟು ಝೆಡ್, ಅಫ್ಕೋರ್ಸ್ ಅದು ಬಹಳ ಸುಲಭ ಇಲ್ಲ. ಸಾವಿರಾರು ರೈತರಿದ್ದಾರೆ, 10 ಎಕರೆ 1000 ಎಕರೆಯಷ್ಟು ಭೂಮಿ ಇದೆ, ಒಪ್ಕೊಳ್ಳೋಣ. ಆದರೆ ಅದನ್ನು ಕ್ರೋಢೀಕರಿಸಿ, ಅದನ್ನು ಪೈಲಪ್ ಮಾಡಿ, ಅದನ್ನು ಕಂಪೈಲ್ ಮಾಡಿ, ಅದನ್ನು ಜನರ ಮುಂದೆ ಪ್ರಸ್ತುತಪಡಿಸಿದ್ದರೆ ಇದಕ್ಕೊಂದು ಆಯಾಮ ಬರ್ತಾ ಇತ್ತು, ಇದಕ್ಕೊಂದು ತೂಕ ಬರ್ತಾ ಇತ್ತು. ಇವತ್ತೇನಾಯ್ತು, ಡಾಕ್ಯುಮೆಂಟ್ಗಳನ್ನಿಟ್ರು ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಕುಮಾರಸ್ವಾಮಿ ಅವರೇ ಮಾಡಿದಂಥ ಹಲವು ವಿಚಾರಗಳನ್ನು ಮಂಡಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಡಾಕ್ಯುಮೆಂಟ್ನ ಇಟ್ರು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದೆಲ್ಲವೂ ಕೂಡ ಓಲ್ಡ್ ಡಾಕ್ಯುಮೆಂಟ್ಸ್ ಮತ್ತು ಜನರಿಗೆ ಈಗಾಗಲೇ ಅವೈಲಬಲ್ ಇರುವ ಡಾಕ್ಯುಮೆಂಟ್ಸ್ಗಳು, ಜನಕ್ಕೆ ಗೊತ್ತಿರುವ ಡಾಕ್ಯುಮೆಂಟ್ಗಳು ಮತ್ತು ಜನ ಅದನ್ನು ಒಪ್ಪಿಕೊಳ್ಳದ ಕಾರಣಕ್ಕಾಗಿ ಕೈಬಿಟ್ಟಂಥ ಯೋಜನೆಯ ಡಾಕ್ಯುಮೆಂಟ್ಗಳು. ಬಟ್ ಈ ಸರ್ಕಾರ ಹೇಳೋ ಪ್ರಕಾರ 85 to 90% ಜನ ರೈತರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಆ ಡಾಕ್ಯುಮೆಂಟ್ನ ಮುಂದೆ ಇಟ್ಟಿದ್ದಿದ್ರೆ ದಿಸ್ ಕೇಸ್ ವುಡ್ ಹ್ಯಾವ್ ಟರ್ನ್ಡ್ ಇನ್ ಟು ಸಮಥಿಂಗ್ ಡಿಫರೆಂಟ್. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಏನು ಅಂದರೆ, ಈ ಇನ್ನೊಂದು ಮಾತು ಹೇಳಿದ್ರು, ಒಂದು ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಮಾಡ್ಕೊಳ್ಳಿ, ಸಮಿತಿ ರಚನೆ ಮಾಡ್ಕೊಳ್ಳಿ, ನೋ ಡೌಟ್ಸ್ ಅಂಡ್ ನೋ ಥಾಟ್ಸ್ ಅಬೌಟ್ ಇಟ್, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ಇನ್ನೊಂದು ಮಾತು ಹೇಳಿದ್ರು, ನಾವು ಯೋಜನೆಯನ್ನು ಸಂಪೂರ್ಣ ನಿಲ್ಲಿಸ್ತಾ ಇದ್ದೀವಿ ಅಂತ ಎಲ್ಲೂ DK ಶಿವಕುಮಾರ್ ಹೇಳಿಲ್ಲ. ಅವ್ರು ಹೇಳಿದ್ದೇನು, ಭೂಮಿ ಕೊಡಕ್ಕೆ ಇಷ್ಟ ಇರೋರು ಕೊಡ್ಲಿ, ನಾವು ತಗೊಳ್ತೀವಿ ಅಂದರು. ಅವಾಗ ಏನಾಗುತ್ತೆ, ಜಸ್ಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾಪನ್, ಮುಂದೆ ಏನಾಗ್ಬೋದು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಭೂಮಿ ಕೊಡಕ್ಕೆ ಇವ್ರು ಹೇಳಿದ ಪ್ರಕಾರನೇ ನೋಡೋದಾದ್ರೆ 85% 90% ಅಂತ ಹೇಳೋದು ನೋಡೋದಾದ್ರೆ, ಪಕ್ಕದಲ್ಲಿರೋನು ಭೂಮಿ ಕೊಡ್ತಾ ಇರ್ತಾನೆ, ಆ ಕಡೆ ಇರೋನು ಯಾರೋ ಭೂಮಿ ಕೊಡಕ್ಕೆ ಮುಂದೆ ಬರಬಹುದಾಗತ್ತೆ, ಅಥವಾ ಮುಂದೆ ಇರೋನು ಯಾರೋ ಭೂಮಿ ಕೊಡ್ತಾನೆ, ಹಿಂದ್ಗಡೆ ಇರೋನು ಯಾರೋ ಭೂಮಿ ಕೊಡ್ತಾನೆ, ಪಕ್ಕದಲ್ಲಿ ಈ ಮಧ್ಯದಲ್ಲಿ ಇರೋನು ಭೂಮಿ ಕೊಟ್ಟಿರಲ್ಲ, ಅವನಿಗೆ ಚೆಕ್ ಬಂದಿರುತ್ತೆ. ಈ ಗೌರ್ಮೆಂಟ್ ಏನು ಮಾಡುತ್ತೆ, ಚೆಕ್ ಕೊಡುವ ಮತ್ತು ಚೆಕ್ಕನ್ನು ಸ್ಪೀಡಪ್ ಆಗಿ ಎನ್ಕ್ಯಾಶ್ ಮಾಡುವ ಪ್ರಾಸೆಸನ್ನು ಮುಂದಿನ ಕೆಲವು ದಿನಗಳಲ್ಲಿ ಫಾಸ್ಟ್ ಮಾಡುತ್ತೆ. ಏನು 60 ಡೇಸು ಟೈಮು, 70 ಡೇಸು 90 ಡೇಸ್ ಟೈಮು, ಅಷ್ಟರಲ್ಲಿ ವಾಪಸ್ ತೊಗೊಂಡ್ಬಿಡ್ಬೇಕು, ಆ ಥರದ್ದೆಲ್ಲ ಏನು ಕಂಡೀಷನ್ಗಳನ್ನು ಹಾಕಿದ್ರು ಬಹುಶಃ ಅದನ್ನು ವಾಪಸ್ ತೊಗೊಂಡ್ಬಿಡ್ತಾರೆ ಇವಾಗ. ಸೊ ಹಾಗಾಗಿ ಇವರೆಲ್ಲ ಭೂಮಿ ಕೊಡಕ್ಕೆ ಮುಂದೆ ಬಂದಿದ್ದಾರೆ ನೋಡ್ರಪ್ಪ, ಇವರೆಲ್ಲ ಒತ್ತಾಸೆಯಿಂದ ಬಂದಿದ್ದಾರೆ, ಇವರೆಲ್ಲ ಅವರ ಇಷ್ಟದಿಂದ ಬಂದಿದ್ದಾರೆ, ಇವರೆಲ್ಲ ಮನದ ಅಭಿಲಾಷೆಯಿಂದ ಬಂದಿದ್ದಾರೆ ಅಂತ ಅಂದ್ಕೊಂಡು ಭೂಮಿಯನ್ನು ಇವರು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಇನ್ನು ಕೆಲವರು ಭೂಮಿ ಕೊಡದವರು ಹಾಗೆ ಉಳ್ಕೊಳ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅನ್ನುವ ವೇಟ್ ಅಂಡ್ ವಾಚ್ ಪ್ರಾಸೆಸ್ನ ಈ ಗೌರ್ಮೆಂಟು ಸದ್ಯಕ್ಕೆ ಮಾಡ್ತಾ ಇದೆ. ದಿಸ್ ಇಸ್ ಜಸ್ಟ್ ಎ ಟೈಮ್ ಟೆಸ್ಟಿಂಗ್ ಪ್ರಾಸೆಸ್, ಬೇರೆ ಇನ್ನೇನೂ ಅಲ್ಲ. ಈಗ 2 ತಿಂಗಳು ಅಂತ ಹೇಳಿದ್ರಲ್ವಾ, 2 ತಿಂಗಳವರೆಗೆ ಏನಾಗ್ಬೋದು, ಹೋರಾಟ ಒಂಚೂರು ಕಡಿಮೆ ಆಗ್ಬೋದು. 494 ದಿನಗಳ ಹೋರಾಟ 496ಕ್ಕೋ 7ಕ್ಕೋ 8ಕ್ಕೋ 500ಕ್ಕೋ ಕಾಲಿಡದೆ ಇರ್ಬೋದು. ಒಂದು ಸ್ವಲ್ಪ ರೈತರು ನೋಡೋಣ ಅಂತ ಸುಮ್ಮನೆ ಆಗ್ಬೋದು. ಹೋರಾಟದ ಬಹಳ ದೊಡ್ಡ ಕಿಚ್ಚು ಏನಿದೆ ಅದು ಡೌನ್ ಆಗ್ತಾ ಬರಬಹುದು. 2 ತಿಂಗಳ ಒಳಗೆ ಸರ್ಕಾರ ಒಳಗೊಳಗೆ ಒಂದಿಷ್ಟು ಪ್ಲಾನ್ ಆಫ್ ಆಕ್ಷನ್ಗಳನ್ನು ಮಾಡ್ಕೊಳ್ತಾ ಬರಬಹುದು. ಹಾಗಾಗಿ ಈ ಗೌರ್ಮೆಂಟು ಜಸ್ಟ್ ವೇಟ್ ಅಂಡ್ ವಾಚ್ ಅನ್ನುವ ಟೈಮ್ ಟೆಸ್ಟೆಡ್ ಮೆಥಡ್ ಅನ್ನು ಫಾಲೋ ಮಾಡ್ತಾ ಇದೆ ಅನ್ನೋದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆಫ್ ಕೋರ್ಸ್ ಎಸ್, ಇದು ಕುಮಾರಸ್ವಾಮಿ ಅವರ ಪ್ಲಾನ್ ಆಫ್ ಆಕ್ಷನ್ ಆಗಿತ್ತು ಅನ್ನೋದರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಬಟ್ ಹಿ ಡಿಡ್ ನಾಟ್ ಡೂ ದ 4-1 ಅಕಾರ್ಡಿಂಗ್ ಟು ದಿ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್. ಅದು ಬಹಳ ಮುಖ್ಯ ಆಗುತ್ತೆ. ಈ ಗೌರ್ಮೆಂಟ್ 2 ತಿಂಗಳು ಟೈಮ್ ಬೈ ಮಾಡಿರೋದು ಯಾವ ರಾಜಕೀಯ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಸದ್ಯದ ರೈತರ ಹೋರಾಟದ ಕಿಚ್ಚನ್ನು ತಣಿಸುವುದಾ, ರಾಜಕೀಯದ ಉದ್ದೇಶ ಬೇರೆ ಏನಾದರೂ ಇದೆಯಾ, ಅಥವಾ ಇದರ ನಡುವೆ ಚೆಕ್ಗಳನ್ನು ಕೊಟ್ಟು ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಪ್ಲಾನ್ ಆಫ್ ಆಕ್ಷನ್ ಏನಾದರೂ ಇದೆಯಾ? ಈ ಹಿಂಬದಿಯ ತೆರೆಮರೆಯ ಕಸರತ್ತು, ತೊಗಲುಬೊಂಬೆಯಾಟ ಹಿಂದೆ ಏನು ನಡೀತಾ ಇರಬಹುದು, ಗೌರ್ಮೆಂಟ್ನಲ್ಲಿ ನಡಿಬಹುದು ಮುಂದಿನ 2 ತಿಂಗಳಲ್ಲಿ, ನಾವು ಅದನ್ನು ವೇಟ್ ಮಾಡಿ ನೋಡಬೇಕಾಗತ್ತೆ. ಬಟ್ ಇಫ್ ಯು ಆಸ್ಕ್ ಮೀ ಇಫ್ ಇಟ್ ಇಸ್ ಅ ವಿನ್ ಫಾರ್ ದಿ ಫಾರ್ಮರ್ಸ್, ಇದು ಬಹಳ ದೊಡ್ಡ ಗೆಲುವು ರೈತರಿಗೆ ಅಂತ ತಾವೇನಾದರೂ ಹೇಳ್ತೀರಾ? ಐ ವುಡ್ ಸೇ ನೋ, ಇಟ್ಸ್ ನಾಟ್. ನಾನು ಹೇಳ್ತೀನಿ ಸದ್ಯದ ಮಟ್ಟಿಗಿನ ರಿಲೀಫ್ ಅಷ್ಟೇ, ಟೈಮ್ ಟೆಸ್ಟೆಡ್ ರಿಲೀಫ್ ಅಪ್ ಟು 50% ಅಷ್ಟೇ. ಇದು ಮುಂದುವರಿಸ್ತಾರಾ ಅಥವಾ ಹಾಗೆ ಏನಾದರೂ ಇದು ಹೋಗ್ಬಿಡ್ಲಿ ಅಂತ ಸುಮ್ಮನೆ ಗೌರ್ಮೆಂಟ್ ಬಿಟ್ಬಿಡ್ತಾ? ಗೌರ್ಮೆಂಟ್ ಇದ್ರ ಬಗ್ಗೆ ಮಾತಾಡ್ತಾ ಬರ್ತಿದ್ರೇ ಇದಕ್ಕೊಂದು ರ್ಯಾಷನಾಲಿಟಿ ಸಿಗ್ತಾ ಹೋಗುತ್ತೆ, ಇದಕ್ಕೊಂದು ಮೊಮೆಂಟಮ್ ಸಿಗ್ತಾ ಹೋಗುತ್ತೆ. ಗೌರ್ಮೆಂಟ್ ಮಾತಾಡ್ದೆ ಇದನ್ನು ಹಾಗೆ ಸುಮ್ಮನೆ ಬಿಟ್ಬಿಟ್ರೆ, ಮುಂದೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಬಿಟ್ಬಿಟ್ರೆ ಇವತ್ತೇ ಆಗಬೇಕಂತ ಏನಿಲ್ವಲ್ಲ ರೂಲ್ಸು. ಸೊ ಹಾಗಾಗಿ
ಸುಮ್ಮನೆ ಬಿಟ್ಬಿಟ್ರೆ, ಇದ್ರ ಬಗ್ಗೆ ಚರ್ಚೆನೇ ಮಾಡದೆ ಹೋಗ್ಬಿಟ್ರೆ, ರೈತರ ಪಾಡಿಗೆ ರೈತರು ಅವ್ರ ಪಾಡಿಗೆ ಅವರು ಜಮೀನ್ದಾರಿಕೆ ಏನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಹೊಲದಲ್ಲಿ ಉಳುಮೆ ಮಾಡ್ಕೊಂಡು ಹೋಗ್ತಾರೆ, ಗೌರ್ಮೆಂಟ್ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಕಾಲ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಎಕ್ಸ್ಪ್ಲನೇಷನ್ ಚಂದನ್ ಸರ್.